ಹಲೋ ನಮಸ್ಕಾರ ಸ್ನೇಹಿತರೆ. ಜಿಪಿ ಪರ ವಾದ ಮಾಡೋದಕ್ಕೆ ಅರ್ಜುನ್ನ ಕೋರ್ಟ್ ಒಳಗಡೆ ಬಂದ್ರ. ಅರ್ಜುನ್ ಪ್ರಾಣಾಪಾಯಕ್ಕೆ ಸಿಕ್ಕಿ ಬಿದ್ರೆ ಕೋರ್ಟ್ಗೆ ಬಂದಿದ್ಯಾರು? ಗಾಯತ್ರಿ ದೇವಿ ಕತೆ ಮುಗೀತಾ ಅಥವಾ ಇಲ್ಲಿ ಜಿಪಿ ಕತೆಗೆ ಅಂತ್ಯ ಆಯ್ತಾ? ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಿಪಿ ಪಾಟೀಲ್ ಅವರನ್ನ ಕೋರ್ಟ್ ಕರ್ಕೊಂಡು ಬರೋ ದಿನ ಬಂದೇ ಬಿಡ್ತು. ಆ ಕಡೆ ಅರ್ಜುನ್ ಕೂಡ ತನ್ನ ಅಪ್ಪನನ್ನ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಸರ್ವಸನ್ನದ್ಧರಾಗುತ್ತೆ, ಮನೆಯಿಂದ ಹೊರಡ್ತಿದ್ದಾರೆ. ಹೊರಡೋ ಸಮಯದಲ್ಲಿ ಫೈಲ್ ತಗೊಂಡು ಹೊರಡಬೇಕಾದ್ರೆ ಬೆರಳಿಗೆ ಬ್ಲೇಡ್ ತಾಕ್ಬಿಡುತ್ತೆ. ಹಾಗಾಗಿ ಬೆರಳು ಕಟ್ಟಾಗ್ತಿದ್ದಾಗೇ ಫಸ್ಟ್ ರೀಡನ್ನು ಬಂದು ಭಾರ್ಗವಿ ಮಾಡ್ತಾಳೆ. ಫಸ್ಟ್ ರೀಡನ್ನು ಮಾಡ್ತಿದ್ದಾಗೆ ಇಬ್ಬರು ಕೂಡ ಕಣ್ಣ ಸಲಿಗೆ ರೀತಿ ಹಾಗೆ ಕಣ್ಣಲ್ಲೇ ಕಳೆದು ಹೋಗ್ತಿದ್ದಾರೆ. ಇಲ್ಲಿ ಶ್ರೀಮಂತಪ್ಪ ಇಬ್ಬರನ್ನ ಕೂಡ ಎಚ್ಚರಿಸ್ತಾರೆ. ನಂತರ ಇಲ್ಲಿ ಅರ್ಜುನ ಅಪ್ಪನನ್ನ ಹೊರಗಡೆ ಕರ್ಕೊಂಡು ಬಂದೇ ಬರ್ತೀನಿ ಅನ್ನೋ ವಿಶ್ವಾಸದಲ್ಲಿ ಇಲ್ಲಿ ಕೋರ್ಟ್ಗೆ ಹೋಗ್ತಿದ್ದಾರೆ. ಇತ್ತ ಕಡೆ ಇಬ್ಬರಿಂದ ಏನಿದು ಮತ್ತೆ ಏನೂ ಆಗ್ತಾನೆ ಇಲ್ಲ, ಏನೋ ಮಾಡಿಬಿಡ್ತೀನಿ ಅಂತ ಹೇಳಿದ್ರೆ ಏನಾಯಿತು ಅಂದಾಗ ಜಸ್ಟ್ ವೇಟ್ ಇನ್ ವಾಚ್ ಅಂತ ಹೇಳ್ತಾರೆ ಗಾಯತ್ರಿ ದೇವಿ. ಈ ಕಡೆ ಭಾರ್ಗವಿ ಮತ್ತು ಗಾಯತ್ರಿ ದೇವಿಯ ಹಾಗೆ ಮುಖ ನೋಡ್ಕೋತಾ ಇದ್ದಾರೆ. ಈ ಕಡೆ ಗಾಯತ್ರಿ ದೇವಿ ಮುಖದಲ್ಲಿ ನಿಜಕ್ಕೂ ಕೂಡ ಖುಷಿ ಅನ್ನೋದು ಕಾಣಿಸ್ತದೆ. ಇದು ನಿಜಕ್ಕೂ ಕೂಡ ಭಾರ್ಗವಿಗೆ ಅನುಮಾನ ತರಿಸುತ್ತೆ. ಅದೇ ಕಾರಣಕ್ಕೆ ಆಕೆ ಕೂಡ ಅರ್ಜುನ್ ಹಿಂಬದಿಯಲ್ಲೇ ಕೋರ್ಟಿಗೆ ಬಂದಿದ್ದಾಳೆ. ಇತ್ತ ಕಡೆ ಅರ್ಜುನ್ ಕೋರ್ಟಿಗೆ ಬರ್ತಿದ್ದಾಗೇ ಅನ್ನಪೂರ್ಣ ಅವರು ಅರ್ಜುನನ್ನ ಭೇಟಿ ಆಗ್ತಾರೆ. ಮತ್ತೆ ನೀವೇನು ಇಲ್ಲಿ ಅಂದಾಗ ನಂಗೆ ಅರ್ಥ ಆಗುತ್ತೆ ಅರ್ಜುನ, ಇವತ್ತು ನಿನ್ನ ತಂದೆ ಜೈಲಲ್ಲಿರುವುದಕ್ಕೆ ಕಾರಣ ಒಂದು ರೀತಿ ನನ್ನ ಮಗಳು ಅಂತ. ಆದರೆ ಇದರಿಂದಾಗಿ ನೀವಿಬ್ಬರು ಯಾವುದೇ ಕಾರಣಕ್ಕೂ ಕೂಡ ದೂರ ಆಗಬಾರ್ದು, ನಿಮ್ಮಿಬ್ಬರ ನಡುವೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಭಾರ್ಗವಿಗೆ ಗೊತ್ತಿಲ್ದಾಗೆ ಅವಳಿಂದ ತಪ್ಪು ಆಗಿಬಿಟ್ಟಿದೆ. ಆದರೆ ಖಂಡಿತ ನಿಮ್ಮ ತಂದೆ ಹೊರಗಡೆ ಬಂದೇ ಬರ್ತಾರೆ ಅಂತ ಹೇಳಿದಾಗ ಖಂಡಿತ ಅಂತ ನೀವು ಇಷ್ಟು ವಿಶ್ವಾಸ ಇಟ್ಕೊಂಡಿದ್ರ ಅಲ್ವಾ, ತುಂಬಾ ಧನ್ಯವಾದ. ಜೊತೆಗೆ ಮಾವನ ಹತ್ರ ಇದ್ದಂಥ ಗಾಯತ್ರಿ ದೇವಿಗೆ ಸಂಬಂಧಪಟ್ಟ ಫೈಲನ್ನು ಕೂಡ ಕೊಟ್ಟಿದ್ರ. ಖಂಡಿತವಾಗ್ಲೂ ಅದರಿಂದ ನಮಗೆ ಸಾಕಷ್ಟು ರೀತಿಯ ಸಾಕ್ಷಿಗಳು ಕೂಡ ಸಿಗತ್ತೆ. ನೀವೇನು ಇಲ್ಲಿ ಇರಬೇಡಿ, ದಯವಿಟ್ಟು ಇಲ್ಲಿಂದ ಹೊರಡಿ, ನಾನು ಎಲ್ಲವನ್ನ ಕೂಡ ನೋಡ್ಕೋತೀನಿ. ಖಂಡಿತ ಅಪ್ಪನನ್ನು ಹೊರಗಡೆ ಕರ್ಕೊಂಡು ಬಂದೇ ಬರ್ತೀನಿ ಅಂದಾಗ ಖಂಡಿತ ಅರ್ಜುನ್ ನಿನ್ನ ಮೇಲೆ ನನಗೆ ವಿಶ್ವಾಸ ಇದೆ ಅಂತ ಹೇಳಿ ಅನ್ನಪೂರ್ಣವರು ಅಲ್ಲಿಂದ ಹೊರಡ್ತಾರೆ. ಇತ್ತ ಕಡೆ ಅರ್ಜುನ್ ಹೋಗ್ಬೇಕಿದ್ರೆ ಭಾರ್ಗವಿ ಅಲ್ಲೇ ನಿಂತಿದ್ದಾಳೆ. ಬಟ್ ಅರ್ಜುನ್ ಕಣ್ಣಿಗೆ ಕಾಣಿಸ್ತಿಲ್ಲ ಅಷ್ಟೇ. ಈ ಕಡೆ ಅರ್ಜುನ್ ಹೋಗ್ಬೇಕಾದ್ರೇ ಅವ್ರಿಗೆ ಏನೋ ಒಂದು ರೀತಿ ತಲೆ ತಿರುಗ್ತಿದೆ, ಕಣ್ಮಂಜಾಗ್ತದೆ. ಯಾಕೆ ಏನು ಅಂತ ಗೊತ್ತಾಗ್ತಿಲ್ಲ. ಬಿಸಿಲಿಗಿರ್ಬೋದಾ ಅಥವಾ ಸ್ಟ್ರೆಸ್ಗಿರ್ಬೋದಾ ಅಂತ ಅರ್ಜುನ್ ಅನ್ಕೋತಿದ್ದಾರೆ. ಈ ಕಡೆ ಜಿ ಪಿ ಪಾಟೀಲ್ರನ್ನ ಕೂಡ ಕೋರ್ಟ್ ಕರ್ಕೊಂಡು ಬಂದಿದ್ದಾರೆ ಪೊಲೀಸ್ ಅವರು. ಜಿ ಪಿ ಪಾಟೀಲ್ ಕೋರ್ಟ್ ಒಳಗಡೆ ಬರ್ತಿದ್ದಾಗ ಒಂದಷ್ಟು ಲಾಯರ್ಗಳು ಜನಗಳು ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡ್ತಿದ್ದಾರೆ. ಈ ವ್ಯಕ್ತಿ ಸೋಲೆ ಕಾಣ್ತಾ ಇರುವಂಥ ಲಾಯರ್, ಆದರೆ ಇವತ್ತು ಇವನೇ ಅಪರಾಧಿಯಾಗಿ ಕೋರ್ಟಿಗೆ ಬಂದಿದ್ದಾನೆ. ಎಂಥ ವಿಪರ್ಯಾಸ ನೋಡು, ಎಷ್ಟೋ ಜನಗಳ ಜೀವವನ್ನೇ ತೆಗೆದಿದ್ದಾನೆ ಇವನಿಂದ ಎಷ್ಟು ಜನಗಳಿಗೆ ಅನ್ಯಾಯ ಆಗಿದೆ, ಎಂಥ ಮಹಾನ್ ಕೃತ್ಯವನ್ನ ಮಾಡಿದ್ದಾನೆ. ಇವನ ವಿರುದ್ಧವಾಗಿ ನಿಂತಿರೋದು ಆರ್ಕೆ. ಖಂಡಿತವಾಗ್ಲೂ ಆರ್ಕೆ ಮುಂದೆ ಇವನು ಗೆಲ್ಲೋಕ್ಕಾಗತ್ತಾ? ಖಂಡಿತ ಗೆಲ್ಲೋಕ್ಕಾಗೋದಿಲ್ಲ ಅಂತ ಒಬ್ರು ಹೇಳಿದ್ರೆ ಅವ್ರ ಪರ ನಿಂತಿರೋದು ಅರ್ಜುನ್. ಖಂಡಿತವಾಗ್ಲೂ ಅರ್ಜುನ್ ತುಂಬ ಚೆನ್ನಾಗಿ ವಾದ ಮಾಡ್ತಾರೆ. ಇವ್ರ ಮಗನೇ ನೋಡಿದ್ದೀವಿ ಅಲ್ವಾ ಅಂದಾಗ ಏನೇ ಆದರೂ ಆರ್ಕೆ ಮುಂದೆ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಅಂತ ಕೂಡ ಮಗದಷ್ಟು ಜನ ಮಾತನಾಡ್ತಾರೆ. ಇತ್ತ ಕಡೆ ಇನ್ಸ್ಪೆಕ್ಟರ್ ಏನಪ್ಪ ನಿಂತ್ಕೊಂಡು ನೋಡ್ತಾ ಇದೆಯಾ, ಬಾಯ್ಲಿ ಮೊದಲು ನಿನಗೆ ಸರಿಯಾಗಿ ಶಿಕ್ಷೆ ಆಗಬೇಕು ನೀನು ಮಾಡಿರೋ ತಪ್ಪಿಗೆ ಅಂತ ಹೇಳಿ ಜಿ ಪಿ ಪಾಟೀಲ್ ಅವರನ್ನು ಪೊಲೀಸವರು ಎಳ್ಕೊಂಡು ಒಳಗಡೆ ಬರ್ತಾರೆ. ಪೊಲೀಸ್ ಅವರು ಕೂಡ ಗಾಯತ್ರಿ ಕಡೆಯವರೇ ಆಗಿದ್ದಾರೆ. ಅದೇ ಕಾರಣಕ್ಕೋಸ್ಕರನೇ ಕೋರ್ಟಿಗೆ ಬರೋಕ್ಕೂ ಮುನ್ನ ಕೋರ್ಟಲ್ಲೂ ಕೂಡ ನೀನು ಸ್ಟೇಟ್ಮೆಂಟನ್ನು ನೀನೇ ಇಚ್ಛೆಯಿಂದ ಕೊಟ್ಟಿದ್ದು ಅಂತ ಒಪ್ಕೋಬೇಕು, ಇಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ನಿನ್ನ ಮನೆಯವರ ಕತೆ ಮುಗಿದು ಹೋಗುತ್ತೆ ಅಂತ ಹೆದರಿಸನೆ ಕರ್ಕೊಂಡು ಬಂದಿದ್ದಾರೆ. ಇತ್ತ ಕಡೆ ಜೆ ಪಿ ಕಟ್ಟೆ ಮೇಲೆ ನಿಂತ್ಕೋತಾರೆ. ಈ ಕಡೆ ಗಾಯತ್ರಿ ದೇವಿ ಕೋರ್ಟಲ್ಲಿ ಏನಾಯಿತು ಏನೋ ಇನ್ನೂ ಕೂಡ ಶಕ್ತಿ ಏನು ಫೋನೇ ಮಾಡಿಲ್ವಲ್ಲ ಅನ್ಕೋತಿದ್ದಾಗೆ ಶಕ್ತಿ ಫೋನನ್ನು ಆನ್ ಮಾಡಿಕೊಂಡು ಕ್ಯಾಮ್ರಾನ ಆನ್ ಮಾಡಿಕೊಂಡು ಜೀಬಲ್ಲಿ ಇಟ್ಕೊಂಡು ಗಾಯತ್ರಿ ದೇವಿಗೆ ಲೈವ್ ರಿಪೋರ್ಟನ್ನು ತೋರಿಸ್ತಿದ್ದಾರೆ. ಅತ್ತ ಕಡೆ ಆರ್ಕೆ ಕೂಡ ಬಂದಿದ್ದಾರೆ, ಜಡ್ಜ್ ಕೂಡ ಬಂದು ಕುತ್ಕೋತಾರೆ ಅವರ ಆಸನದಲ್ಲಿ. ಏನು ಜಿ ಪಿ ಅವರ, ನಿಮ್ಮನ್ನ ಇಲ್ಲಿ ಎಷ್ಟು ಬಾರಿ ವಾದ ಮಾಡೋದನ್ನು ನೋಡಿದ್ದೇನೆ, ನೀವು ಎಂಥ ದೊಡ್ಡ ಲಾಯರ್, ಆದರೆ ಇವತ್ತು ಇಂಥ ದೊಡ್ಡ ಕೇಸಲ್ಲಿ ನೀವು ಸಿಕ್ಬಿಟ್ಟಿದ್ರಾ ಅಂದರೆ ನಿಜಕ್ಕೂ ನನಗೆ ಅಚ್ಚರಿ ಆಗುತ್ತೆ. ಸದ್ಯ ದಯವಿಟ್ಟು ಈ ಒಂದು ಕೇಸಲ್ಲಿ ನೀವು ಭಾಗಿಯಾಗದೇ ಇರಿ, ನೀವು ತಪ್ಪು ಮಾಡದೇ ಇರಿ ಅಂತಲೇ ನಾನು ಕೇಳ್ಕೊತೀನಿ. ಇಲ್ಲಾಂದರೆ ಜನಗಳಿಗೆ ಏನು ಸಂದೇಶ ಹೋಗುತ್ತೆ ಅಂತ ಹೇಳಿ ಲಾಯರ್ ಜಡ್ಜ್ ಹೇಳ್ತಿದ್ದಾರೆ. ಬಟ್ ಜಿ ಪಿ ಏನನ್ನ ಕೂಡ ಮಾತನಾಡ್ತಿಲ್ಲ, ಸೈಲೆಂಟ್ ಆಗಿದ್ದಾರೆ. ನಂತರ ಅಲ್ಲಿಗೆ ಆರ್ಕೆ ಬರ್ತಾರೆ. ಈ ಕಡೆ ಜಿ ಪಿ ಅವರ, ನಿಮ್ಮ ಪರವಾಗಿರೋ ಲಾಯರ್ ಎಲ್ಲಿದ್ದಾರೆ, ನಿಮ್ಮ ಪರವಾಗಿ ಲಾಯರ್ ಇದ್ದಾರಲ್ವಾ ಅಂತ ಜಡ್ಜ್ ಕೇಳ್ತಿದ್ದಾರೆ. ಅಷ್ಟರಲ್ಲಿ ಆರ್ಕೆ ಬಂದಿದ್ದೆ. ಅಯ್ಯೋ ಅವರು ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್, ನಾನು ಕೆಲವು ವರ್ಷ
ವರ್ಷಗಳ ಹಿಂದೆ ಇಲ್ಲಿ ನನ್ನ ಒಂದು ಪ್ರಾಕ್ಟೀಸನ್ನು ಶುರು ಮಾಡಿದ್ದು ಅಂತ ಹೇಳಿ ತಮ್ಮ ಇಂಟ್ರೊಡಕ್ಷನನ್ನು ಮಾಡ್ಕೋತಾರೆ ಆರ್ಕೆ. ನಂತರ ಈ ಒಂದು ಕೋರ್ಟಲ್ಲಿ ನಿಜಕ್ಕೂ ಎಂಥ ಘಟನೆ ನಡೆದು ಹೋಗಿದೆ, ಈ ಒಂದು ಕೋರ್ಟಲ್ಲಿ ನ್ಯಾಯ ಕೊಡಿಸ್ತಾ ಇದ್ದಂಥ ಜೆ ಪಿನೇ ತಪ್ಪು ಮಾಡಿದ್ದಾರೆ. ಎಂಥ ತಪ್ಪು ಮಾಡಿಬಿಟ್ರಿ ಜೆ ಪಿ, ನಿಮ್ಮಿಂದ ಇಂಥ ಒಂದು ದೊಡ್ಡ ತಪ್ಪನ್ನು ನಿರೀಕ್ಷೆ ಮಾಡಿರಲಿಲ್ಲ. ಇವರು ಅಂತೆಂಥ ತಪ್ಪು ಮಾಡಿಲ್ಲ, ದೊಡ್ಡ ಮಹಾನ್ ದೊಡ್ಡದೊಂದು ತಪ್ಪೇ ಮಾಡಿದ್ದಾರೆ, ಅದನ್ನು ಕ್ಷಮಿಸೋಕೆ ಸಾಧ್ಯ ಇಲ್ಲ. 30 ವರ್ಷಗಳಿಂದ ಇವರು ಒಬ್ಬ ದೊಡ್ಡ ಲಾಯರ್ ಅಂತ, ಕ್ರಿಮಿನಲ್ ಲಾಯರ್ ಅಂತ ಅನ್ನಿಸ್ಕೊಂಡು ಇಂಥ ಒಂದು ದೊಡ್ಡ ಕೃತ್ಯಕ್ಕೆ ನಿಜಕ್ಕೂ ಕೂಡ ಕೆಲಸ ಮಾಡಿದ್ದಾರೆ. ಜೊತೆಗೆ ಇವರು ಅಂತಿಂತ ದೊಡ್ಡ ಒಂದು ಕೇಡಿ ಅಲ್ಲ, ಗಂಗಾ ಅಂತಕ್ಕಂಥ ಹೆಸರು ಇಟ್ಕೊಂಡು ಎಷ್ಟು ಜನಗಳ ಜೀವಕ್ಕೆ ಆಪತ್ತು ತಂದಿದ್ದಾರೆ. ಜೊತೆಗೆ ಏನೇನು ಟ್ರಾನ್ಸಾಕ್ಷನ್ಸ್ ಎಲ್ಲ ನಡೀತಾ ಇದೆ, ನಿಜಕ್ಕೂ ಇವರು ಒಂದಲ್ಲ 2-3 ಅಪರಾಧಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಒಂದಷ್ಟು 5-6 ಸೆಕ್ಷನ್ಗಳನ್ನು ಹೇಳಿ ಅದಕ್ಕೆ ಜೀವಾವಧಿ ಶಿಕ್ಷೆ, ದಂಡ, ಕಠಿಣ ಕಾರಾಗೃಹ ಶಿಕ್ಷೆ, ಒಂದಷ್ಟು ಎಲ್ಲ ಸೆಕ್ಷನ್ಸ್ನ ಕೂಡ ಹೇಳ್ತಾರೆ. ಒಬ್ಬ ಸಾಮಾನ್ಯ ತಪ್ಪು ಮಾಡಿದ್ದಾನೆ ಅಂದರೆ ಖಂಡಿತವಾಗ್ಲೂ ನಾವು ಏನೋ ಗೊತ್ತಿಲ್ಲದ ತಪ್ಪು ಮಾಡಿದ್ದಾನೆ, ಅವನಿಗೆ ಶಿಕ್ಷೆ ಗೊತ್ತಿರಲಿಲ್ಲ, ಆ ಸೆಕ್ಷನ್ ಏನು ಹೇಳುತ್ತೆ ಅಂತ ಗೊತ್ತಿರಲಿಲ್ಲ ಅಂತ ಅಂದ್ಕೊಂಡ್ಬಿಡ್ಬಹುದು. ಆದರೆ ಈ ಜೆ ಪಿ ಪಾಟೀಲ್ ಅವರ ನಾಲ್ಗೆ ತುದಿಯಲ್ಲಿ ಎಲ್ಲ ಸೆಕ್ಷನ್ಸು ಕೂಡ ಇದೆ. ಅಂಥದ್ರಲ್ಲಿ ಇವರು ಇಂಥ ದೊಡ್ಡ ತಪ್ಪು ಮಾಡಿದ್ದಾರೆ ಅಂದರೆ ಏನು ಅರ್ಥ? ಖಂಡಿತವಾಗ್ಲೂ ಇಂಥ ಒಂದು ದೊಡ್ಡ ತಪ್ಪನ್ನು ಇವರು ಮಾಡಬಾರ್ದಿತ್ತು. ಇದು ಸಮಾಜಕ್ಕೆ ಎಂಥ ಒಂದು ಮೆಸೇಜ್ ಹೋಗುತ್ತೆ? ಇವ್ರಿಗೆ ಸರಿಯಾದಂಥ ಶಿಕ್ಷೆನೇ ಕೊಡಬೇಕು, ಯಾವುದೇ ಕಾರಣಕ್ಕೂ ಇವರು ಇದರಿಂದ ತಪ್ಪಿಸ್ಕೋಬಾರ್ದು ಅಂತ ಹೇಳಿ ಆರ್ಕೆ ವಾದವನ್ನು ಮಾಡ್ತಾರೆ. ನಂತರ ಈ ಕೇಸ್ಗೆ ಸಂಬಂಧಪಟ್ಟ ಎಲ್ಲ ಒಂದು ಫೈಲನ್ನು ಕೂಡ ನಿಮಗೆ ಕೊಟ್ಟಿದ್ದೀನಿ ಅಂತ ಹೇಳಿ ಕೂಡ ಹೇಳ್ತಾರೆ. ಅದನ್ನು ನೋಡಿದಂತಹ ಜಡ್ಜ್, ಏನ್ರಿ ಆಲ್ರೆಡಿ ನೀವೇ ಗಂಗಾ ಅಂತ ಒಪ್ಕೊಂಡಿದ್ರ ಅಂದಮೇಲೆ ಏನಿದೆ ಕೇಸು ಅಂತ ಅರ್ಥ ಆಗ್ತಿಲ್ಲ, ಹೇಳಿ ನೀವು ನಿಜವಾಗ್ಲೂ ಮಾಡಿದ್ರಾ ಇಲ್ವಾ ಅಂತ ಹೇಳಿ ಜಡ್ಜ್ ಜೆ ಪಿಯನ್ನು ಕೇಳ್ತಿದ್ದಾರೆ. ಈ ಕಡೆ ಶಕ್ತಿ ಮತ್ತು ಆರ್ಕೆಯನ್ನು ನೋಡಿದಂಥ ಜೆ ಪಿ, ನಾನೇ ಆಲ್ರೆಡಿ ಇದನ್ನು ತಪ್ಪು ಮಾಡಿದ್ದೀನಿ, ನಾನೇ ಗಂಗಾ ಅಂತ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ, ಇನ್ನೇನೂ ಇಲ್ಲ, ನನ್ನಿಂದ ತಪ್ಪಾಗ್ಬಿಟ್ಟಿದೆ. ಜೊತೆಗೆ ನನ್ನ ತಾಯಿ ಯಾವಾಗಲೂ ಹೇಳ್ತಿದ್ರು ಏನೇ ತಪ್ಪು ಒಪ್ಪಿಗೂ ಕೂಡ ಶಿಕ್ಷೆ ಇಲ್ಲೇ ಇರತ್ತೆ, ಅನುಭವಿಸಬೇಕು ಅಂತ. ಇವತ್ತು ನಾನು ದೊಡ್ಡ ತಪ್ಪನ್ನೇ ಮಾಡಿದ್ದೀನಿ, ಅದಕ್ಕೋಸ್ಕರ ಇಂಥ ಒಂದು ಶಿಕ್ಷೆಯನ್ನು ಪಡ್ತಾ ಇದ್ದೀನಿ, ಅನುಭವಿಸ್ಬೇಕಾಗಿದೆ ಅಂತ ಜೆ ಪಿ ಹೇಳ್ತಾರೆ. ಇನ್ನೇನು ಈಗಲೇ ನಾನು ಜಡ್ಜ್ಮೆಂಟ್ ಬರೆದ್ಬಿಡುವುದೇ ಅಂತ ಹೇಳಿ ಜಡ್ಜ್ಮೆಂಟ್ ಬರೀಲಿಕ್ಕೆ ಅಂತ ಹೇಳಿ ಜಡ್ಜ್ ಮುಂದಾಗ್ತಿದ್ದಾಗೇ ಶಕ್ತಿ ಮತ್ತು ಗಾಯತ್ರಿ ದೇವಿ ಇಬ್ಬರು ದಿಲ್ಖುಷ್ ಆಗಿಬಿಡ್ತಾರೆ. ಆದರೆ ಅಲ್ಲಿಗೆ ಆರ್ಕೆ ಬಂದಿದ್ದೆ, ಇರಿ ಸ್ವಲ್ಪ ಅಂತ ಹೇಳಿ ಹಾನರ್ ಅಂತ ಹೇಳಿದ್ದೆ. ಏನ್ರಿ ಜೆ ಪಿ ಅವರೇ, ಈ ಸ್ಟೇಟ್ಮೆಂಟನ್ನು ನೀವೇ ಕೊಟ್ಟರು ಅಥವಾ ಒತ್ತಾಯದಿಂದ ಕೊಟ್ಟರು? ಹಾನರ್ ಜಡ್ಜ್ ಕೂಡ ನಿಮ್ಮ ಮುಂದೆ ಇದ್ದಾರೆ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹೇಳಿಬಿಡಿ, ಏನು ಫೋರ್ಸ್ಫುಲಿ ಏನಾದರೂ ಸ್ಟೇಟ್ಮೆಂಟ್ ಕೊಡಿಸ್ಕೊಂಡಿದ್ದಾರೆ ಅವರು, ಹೇಳಿ ಅಂತ ಹೇಳಿ ಕೇಳಿದಾಗ ಇಲ್ಲ, ನಾನೇ ನಿಜವಾಗ್ಲೂ ಕೂಡ ಕೊಟ್ಟಿದ್ದು ಆ ಒಂದು ಸ್ಟೇಟ್ಮೆಂಟನ್ನು ಅಂತ ಹೇಳಿ ಜೆ ಪಿ ಹೇಳ್ತಾರೆ. ಇತ್ತ ಕಡೆ ಭಾರ್ಗವಿ ಆ ಒಂದು ಕೋರ್ಟ್ ಹಾಲ್ನೊಳಗಡೆ ಬರೋಕ್ಕೂ ಮುನ್ನನೇ ಅರ್ಜುನ್ ಅಲ್ಲಿ ಕುಸಿದು ಬಿದ್ದಿರ್ತಾರೆ. ಎಲ್ಲರೂ ಕೂಡ ಅವರನ್ನು ಎಚ್ಚರ ಮಾಡೋ ಪ್ರಯತ್ನಕ್ಕೆ ಮುಂದಾದಾಗ ಭಾರ್ಗವಿ ಕೂಡ ಹೋಗಿ ಎಚ್ಚರ ಮಾಡೋದಕ್ಕೆ ಮುಂದಾಗ್ತಾಳೆ. ಕೈ ಬೆರಳನ್ನು ನೋಡಿದೆ, ಕಪ್ಪಾಗಿರುತ್ತೆ. ತಕ್ಷಣ ಆ್ಯಂಬುಲೆನ್ಸ್ಗೆ ಕಾಲ್ ಮಾಡಿದ, ಆ್ಯಂಬುಲೆನ್ಸ್ಗೆ ಅರ್ಜುನನ್ನು ಶಿಫ್ಟ್ ಮಾಡಿಸ್ತಾರೆ. ಶಿಫ್ಟ್ ಮಾಡಿಸೋದ್ರ ಮುಖಾಂತರ ಇಲ್ಲಿ ಅರ್ಜುನನ್ನು ಐಸಿಯುನಲ್ಲಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಡಾಕ್ಟರ್. ಈ ಕಡೆ ಅರ್ಜುನ್ಗೆ ಪಲ್ಸ್ ರೇಟ್ ಕಡಿಮೆ ಆಗ್ತದೆ. ಹೊರಗಡೆ ಬಂದಂಥ ಡಾಕ್ಟರನ್ನು ಹೇಗಾದರೂ ಮಾಡಿ ನನ್ನ ಗಂಡನನ್ನು ಉಳಿಸ್ಕೊಡಿ, ಅವರು ಕೋರ್ಟ್ಗೆ ಅಂತ ಹೇಳಿ ಬಂದರು. ಆದರೆ ಯಾಕೆ ಹೀಗಾಯಿತು ಅಂತಲೇ ಗೊತ್ತಿಲ್ಲ ಅಂದಾಗ ಅವ್ರದ್ದು ಕ್ಷಣಕ್ಕೂ ಪಲ್ಸ್ ರೇಟ್ ಡಿಕ್ರೀಸ್ ಆಗ್ತದೆ. ಅವರ ಬಾಡಿಯಲ್ಲಿ ಪ್ರಾಶನ ಆಗಿದೆ ಅಂತ ಹೇಳಿ ಹೇಳಿದಾಗ ಭಾರ್ಗವಿಗೆ ಶಾಕ್ ಆಗುತ್ತೆ. ನಂತರ ಹೇಗಾದರೂ ಮಾಡಿ ಅರ್ಜುನನ್ನು ಉಳಿಸ್ಕೋಬೇಕು ಅಂತ ಭಾರ್ಗವಿ ಟ್ರೈ ಮಾಡ್ತಿದ್ದಾಳೆ. ಅತ್ತ ಕಡೆ ಕೋರ್ಟ್ಗೆ ಹೋಗ್ಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಫಸ್ಟ್ ಹಿಯರಿಂಗ್ನಲ್ಲೇ ಆ ಒಂದು ಕೋರ್ಟ್ ಸೆಷನ್ ಎಂಡ್ ಆಗ್ತದೆ ಅಂತಲೇ ಹೇಳ್ಬೋದು. ಹಾಗಾದರೆ ಮುಂದೇನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.